ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನ ಗುಣಸ್ತೋತ್ರ ಮಾಡಲಿಕ್ಕೆ ನಮಗೆ ಬುದ್ಧಿಯನ್ನು ಕೊಟ್ಟು ಆ ಸ್ತೋತ್ರ ನಡಿಲಿಕ್ಕೆ ನಮ್ಮ ವದನ ಸದನದಲ್ಲಿ ನೀವು ನೆಲೆಸಬೇಕು, ನಮ್ಮ ನಾಲಿಗೆಯಲ್ಲಿ ಬಂದು ನೆಲೆಸಬೇಕು. ಯಾವುದಕ್ಕೆ? ಪರಮಾತ್ಮನ ಗುಣಕೀರ್ತನೆ ಮಾಡಲಿಕ್ಕೆ. ನಮ್ಮ ನಾಲಿಗೆ, ನಮ್ಮ ಸಾಹಿತ್ಯ ಯಾರ್ಯಾರ್ದೋ ಗುಣಕೀರ್ತನೆಗೆ ಅದು ಹೋಗಬಾರ್ದಂತ. ಲೀಲಾಶುಕ ಅಂತ ಒಬ್ಬರು ಇದ್ರು, ಒಳ್ಳೆ ಸರಸ್ವತಿ ಅನುಗ್ರಹ, ಬೇಕಾದಷ್ಟು ಕವಿತಾ ಮಾಡೋ ಶಕ್ತಿ, ಒಳ್ಳೆ ವಾಕ್ಚಾತುರ್ಯ. ಆ ಲೀಲಾಶುಕರು ತಮ್ಮ ವಾಕ್ಚಾತುರ್ಯದಿಂದ ಹಣ ಸಂಪಾದನೆಗೆ ತೊಡಗಿದ್ರಂತೆ. ಯಾರ್ಯಾರ ಮೇಲೋ ಯಾರ್ಯಾರೋ ರಾಜರು, ಅವರು ವೈಷ್ಣವರು ಅಲ್ವೋ, ವಿಷ್ಣು ಭಕ್ತರು ಹೌದು ಅಲ್ವೋ, ಒಂದು ವಿಚಾರ ಮಾಡಲಿಲ್ಲ. ಶ್ಲೋಕಗಳನ್ನು ರಚಿಸಿ ಸಾಕಷ್ಟು ಹಣ ಸಂಪಾದನೆ ಮಾಡಿದರು. ವಯಸ್ಸು ಮುಗಿತಾ ಬಂತು. ಇಳಿ ವಯಸ್ಸು ಬಂದಾಗ ಬಹಳ ದುಃಖ ಆಯ್ತಂತ ಅವರಿಗೆ. ನಾನು ಎಂಥ ಕೆಲಸ ಮಾಡಿದೆ ಇಷ್ಟು ದಿವಸ, ಸರಸ್ವತೀ ದೇವಿ ಅನುಗ್ರಹ ಆಗಿದೆ. ನನ್ನ ನಾಲಿಗೆಯನ್ನು ರಂಗಸ್ಥಳ ಅಂತ ಮಾಡಿಕೊಂಡು ಸರಸ್ವತೀ ದೇವಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆದರೆ ಜಗನ್ಮಾತೆಯಾದ ಆ ಸರಸ್ವತೀ ದೇವಿಯನ್ನ ಯಾರ್ಯಾರ ಮುಂದೋ ಕುಣಿಸಿಬಿಟ್ನಲ್ಲ ನಾನು ಅಂತ ಅಂದ್ಕೊಂಡು, ಯಾರ್ಯಾರೋ ದುಷ್ಟ ರಾಜರ ಮುಂದೆ ಸರಸ್ವತಿಯನ್ನು ಕುಣಿಸಿ ನನ್ನ ಹೊಟ್ಟೆ ಪಾಡು, ನನ್ನ ಹೊಟ್ಟೆ ತುಂಬಿಸ್ಕೊಂಡೆ ನಾನು ಅಂತ ಬಹಳ ದುಃಖಪಟ್ಟು ಕ್ಷಮೆ ಕೇಳ್ತಾರೆ. ಕೊನೆಗೆ ಮಾತರ್ನಾತಃ ಪರಮನುಚಿತಂ, ಮಾತಃ ನಾತಃ ಪರಮನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರಿ ಪೂರ್ತಯೇ ನರ್ತಿತಾಸಿ. ಜಠರ ಪಿಠರಿ ಪೂರ್ತಯೇ ನರ್ತಿತಾಸಿ. ಈ ಜಠರ ಅನ್ನುವಂಥ ಈ ಹೊಟ್ಟೆ ಅನ್ನುವ ಗುಡಾಣವನ್ನು ತುಂಬಿಸ್ಕೊಳ್ಳಿಕ್ಕೆ ತಾಯಿ ಸರಸ್ವತಿ ಯಾರ್ಯಾರ ಮುಂದೋ ನಿನ್ನನ್ನು ಕುಣಿಸಿಬಿಟ್ಟೆ ನಾನು, ನತಃಪರಮನುಚಿತಂ, ಇನ್ಮೇಲೆ ಇಂಥ ಅಯೋಗ್ಯ ಕೆಲಸ ನಾನು ಮಾಡೋದಿಲ್ಲ. ಇಷ್ಟರವರೆಗೆ ಮಾಡಿದ್ದು ಮಹಾ ತಪ್ಪಾಯಿತು, ನೀನು ತಾಯಿಯ ಸ್ಥಾನ ನಿಂದು ಅಂತಹದ್ದು ನಿನ್ನನ್ನ ಯಾರ್ಯಾರ ಮುಂದೋ ನರ್ತನ ಮಾಡಿಸಿಬಿಟ್ರೆ, ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಇನ್ನು ಮೇಲೆ ಒಂದು ಕಾರ್ಯ ಮಾಡ್ತಿದ್ದೇನೆ. ಅದು ಪ್ರಾಯಶ್ಚಿತ್ತ ಕಾವ್ಯ ಅಂತ ಒಂದು ಕಾವ್ಯವನ್ನು ಮಾಡ್ತೇನೆ. ಕೃಷ್ಣನ ಗುಣಗಾನ ಬಿಟ್ಟು ಇನ್ನೊಬ್ಬರ ಗುಣಗಾನ ನಾನಿನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಅವರು ಕೃಷ್ಣನ ಮೇಲೆ ಪ್ರಾಯಶ್ಚಿತ್ತಂ ಗುಣಗಣನಯ ಗೋಪವೇಶಸ್ಯ ವಿಷ್ಣೋ, ಗೋಪವೇಶನಾದಂತಹ ವಿಷ್ಣುವಿನ ಗುಣಗಣನೆ ಮಾಡಿ ನನ್ನ ನಾಲಿಗೆಯನ್ನು ಶುದ್ಧ ಮಾಡ್ಕೊಳ್ತೇನೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ತೇನೆ ಅಂತಾರೆ. ಅದನ್ನೇ ಜಗನ್ನಾಥದಾಸರು ಹೇಳುವಾಗ ಅದೇ ರೀತಿಯಲ್ಲಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲಸು ನೀ ಮದ್ವದನ ಸದನದಲ್ಲಿ. ಭಗವಂತನ ಗುಣಗಾನ ಮಾಡಲಿಕ್ಕೆ ನೀನು ನನ್ನ ವದನ ಸದನದಲ್ಲಿ ನೆಲೆಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮುಂದೆ ಭಾರತೀ ದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಭಾರತೀ ದೇವಿಯನ್ನು ಕೇಳುವಾಗ ಸ್ವಲ್ಪ ಚಮತ್ಕಾರ ಮಾಡಿದ್ದಾರೆ ಇಲ್ಲಿ. ಮಾರುತನ ನಿಜ ಪತ್ನಿ, ಮುಖ್ಯ ಪ್ರಾಣದೇವರ ಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿಯರೇ, ನನಗೆ ನೀವು ಪರಮಾತ್ಮನಲ್ಲಿ ಮತ್ತು ಗುರುಗಳಲ್ಲಿ ರತಿಯನ್ನ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅವರ ಹೆಸರೇ ಆಗಿದೆ, ಅದಕ್ಕೋಸ್ಕರ ಹಾಕಿ ಕೇಳಿದ್ರು. ಭಾರತಿ ಅಂತ ಅವರ ಹೆಸರು. ಭಾರತಿ ಅಂತಂದ್ರೆ ಭಾ ಅಂತಂದ್ರೆ ಪರಮಾತ್ಮ, ಭಾ ಅಂದ್ರೆ ಜ್ಞಾನ ದೀಪವನ್ನು ಹೊತ್ತಿಸ್ತಕ್ಕಂಥ ಗುರುಗಳು, ಭಾದೀಪ್ತವು. ಭಾ ಅಂದ್ರೆ ಸದಾ ದೈದೀಪ್ಯಮಾನನಾಗಿರ್ತಕ್ಕಂಥ ಪರಮಾತ್ಮ. ಭಾ ಅಂತಂದ್ರೆ ಜ್ಞಾನದೀಪವನ್ನು ಹೊತ್ತಿಸ್ತಕ್ಕಂಥ ಗುರುಗಳು, ಅವರಲ್ಲಿ ರತಿಯನ್ನು ಕೊಡ್ರಿ, ನೀವು ಭಾರತೀ ದೇವಿಯರಾಗಿದ್ದೀರಿ ಅಂತ ಚಮತ್ಕಾರ ಶಬ್ದವನ್ನಿಟ್ಟುಕೊಂಡು ಭಾರತಿ. ಅದರಿಂದ ನಮಗೆ ಪರಮಾತ್ಮನಲ್ಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ, ಆ ಭಗವಂತನ ಪಾದಾರವಿಂದದಲ್ಲಿ ರತಿ ಅಂದ್ರೆ ಭಕ್ತಿ, ಆಸಕ್ತಿಯನ್ನು ಕೊಟ್ಟು ಭಾರತ ಪುರಾಣ ರಹಸ್ಯ, ಅದರ ರಹಸ್ಯ ತತ್ವಗಳನ್ನೆಲ್ಲ ನಮಗೆ ತಿಳಿಸ್ರಿ ಅಂತ ಭಾರತೀ ದೇವಿಯರನ್ನು ಕೇಳ್ಕೊಳ್ತಾ ಇದ್ದಾರೆ. ಭಾರತೀ ದೇವಿ ಅಂದ್ರೆ ಕೃತಿಪತಿಯಾಗಿರತಕ್ಕಂಥ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಮಗಳು. ಕೃತಿ ಅಂತ ಲಕ್ಷ್ಮೀ ದೇವಿಯ ಒಂದು ರೂಪ. ಭಗವಂತ ಪ್ರದ್ಯುಮ್ನಾದಾಗ ಲಕ್ಷ್ಮೀ ದೇವಿ ಕೃತಿ ಎನ್ನುವ ರೂಪ ಧಾರಣೆ ಮಾಡ್ತಾಳೆ. ಅದರಿಂದ ಕೃತಿ ರಮಣ ಪ್ರದ್ಯುಮ್ನ, ಆ ಪ್ರದ್ಯುಮ್ನ ಮಗಳು ಭಾರತೀ ದೇವಿ. ಮಾರುತನ ನಿಜ ಪತ್ನಿ, ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ. ಮುಖ್ಯ ಪ್ರಾಣದೇವರನ್ನ
ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಅಂತ ಕರೆದಿದ್ದಾರೆ. 24 ತತ್ವಾಭಿಮಾನಿಗಳಿಗೆ ಗುರುವಾಗಿದ್ದಾರೆ ಮುಖ್ಯ ಪ್ರಾಣದೇವರು ಅಂತ. 24 ತತ್ವಗಳಲ್ಲಿ ಅವ್ಯಕ್ತ ತತ್ವ ಅಂತ ಒಂದು ತತ್ವ ಇದೆ, ಮಹತ್ತತ್ವ ಅಂತ ಒಂದು ತತ್ವ ಇದೆ. ಅದರ ಅಭಿಮಾನಿಗಳಿಗೆ ಗುರು ಅಂತ ಅನ್ನೋದು ಸ್ವಲ್ಪ ಕಷ್ಟ. ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಅವ್ಯಕ್ತ ತತ್ವ ಅಂತಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೆ ಶ್ರೀಭೂ ದುರ್ಗಾರೂಪಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಭಿಮಾನಿ. ಹೀಗಿರುವಾಗ ಅವ್ಯಕ್ತ ತತ್ವಾಭಿಮಾನಿ ಲಕ್ಷ್ಮೀದೇವಿಗೆ ಮುಖ್ಯ ಪ್ರಾಣದೇವರು ಗುರುವಾಗ್ಲಿಕ್ಕೆ ಸಾಧ್ಯವೇ? ಆದರೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಅಂತುಂಟು. ಅದಕ್ಕೆ ಆ ಅಭಿಮಾನಿಯನ್ನ ಲಕ್ಷ್ಮೀದೇವಿಯರನ್ನ ಇಟ್ಕೋಬಾರದು. ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿ ಹೇಗೆ ಅಭಿಮಾನಿನೋ ಅದರಂತೆ ಸರಸ್ವತಿ ದೇವಿಯರು ಅಭಿಮಾನಿಗಳಾಗಿದ್ದಾರೆ. ತಂದೆ ಮಾಡಿದಂಥ ಆಸ್ತಿಗೆ ತಂದೆ ಅಭಿಮಾನಿ, ಅಪ್ಪ ಅಭಿಮಾನಿ, ಅದರ ಮಗನೂ ಅಭಿಮಾನಿ ಹೌದು ಅಲ್ವಾ ಆ ಆಸ್ತಿಗೆ. ಅದರಂತೆ ಅವ್ಯಕ್ತ ತತ್ವ ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿನೂ ಆಗಿದ್ದಾಳೆ. ಅದರಂತೆ ಸರಸ್ವತಿ ದೇವಿಯರು ಕೂಡ, ಭಾರತೀ ದೇವಿಯರು ಕೂಡ ಅಭಿಮಾನಿಗಳು. ಹೀಗೆ ಅವರ ಅಭಿಮಾನಿಗಳು ಉತ್ತರಾಭಿಮಾನಿಗಳು ಅಂತಿರ್ತಾರೆ ಆ ತತ್ವಗಳಿಗೆ. ಇಲ್ಲಿ ಅವ್ಯಕ್ತ ತತ್ವ ಮತ್ತು ಮಹತ್ತತ್ವಕ್ಕಾಗುವಾಗ ಮುಖ್ಯ ಅಭಿಮಾನಿಗಳನ್ನು ಇಟ್ಕೊಳ್ಬಾರ್ದು. ಒಂದು ಆಸ್ತಿಗೆ ಮುಖ್ಯ ಅಭಿಮಾನಿ ತಂದೆ, ಅಮುಖ್ಯ ಅಭಿಮಾನಿ ಮಗ. ಅದರಂತೆ ಅಮುಖ್ಯಾಭಿಮಾನಿಗಳನ್ನಿಟ್ಟುಕೊಂಡು ಉಳಿದ ತತ್ವಗಳಿಗೆಲ್ಲ ಮುಖ್ಯಾಭಿಮಾನಿಗಳನ್ನಿಟ್ಟುಕೊಳ್ಬೇಕು. ಆವಾಗ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಅಂತ ಆ ಅಭಿಪ್ರಾಯದಲ್ಲಿ ಜಗನ್ನಾಥದಾಸರು ನಿರೂಪಣೆ ಮಾಡಿದ್ದಾರೆ. ಇಂಥ ಮಾರುತನ ನಿಜ ಪತ್ನಿಯಾದ ಭಾರತೀ ದೇವಿಯರೇ ಹರಿಗುರುಗಳಲ್ಲಿ ರತಿಯನ್ನು ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿ, ಆ ನಂತರ ಈಗ ಹೇಗೆ ಬಂತು ಮಂಗಳಾಚರಣೆ ಅಂದ್ರೆ, ನರಸಿಂಹದೇವರನ್ನು ಸ್ತೋತ್ರ ಮಾಡಿದರು, ಪಂಚರೂಪಿ ಪರಮಾತ್ಮನನ್ನ, ಲಕ್ಷ್ಮಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ ತಾರತಮ್ಯ ಪ್ರಕಾರ ಸ್ತೋತ್ರ ಮಾಡಿ, ಇದ್ದಕ್ಕಿದ್ದ ಹಾಗೆ 7ನೇ ಪದ್ಯದಲ್ಲಿ ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋಧ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ವೇದವ್ಯಾಸದೇವರ ಸ್ತೋತ್ರ ಮಾಡ್ತಾ ಇದ್ದ. ಭಾರತೀ ದೇವಿ ಸ್ತೋತ್ರ ಆಯಿತು, ವೇದವ್ಯಾಸದೇವರ ಸ್ತೋತ್ರ ಬಂತು. ವೇದವ್ಯಾಸದೇವರ ಸ್ತುತಿ ಮುಗಿದು ಕೂಡಲೇ ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 1,20 ಕುಭಾಷ್ಯ ಭರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮಗುಂದಿಸುವೆ ಅಂತ ಮಧ್ವಾಚಾರ್ಯರಿಗೆ ನಮಸ್ಕಾರ ಪ್ರಾರಂಭ ಆಯಿತು. ಮಧ್ಯದಲ್ಲಿ ಭಾರತೀ ದೇವಿಯರಾದ ಮೇಲೆ ವೇದವ್ಯಾಸದೇವರು, ಮಧ್ವಾಚಾರ್ಯರು, ಇದು ತಾರತಮ್ಯಕ್ಕೆ ಸ್ವಲ್ಪ ಚ್ಯುತಿ ಬಂದ ಹಾಗೆ ಕಾಣ್ತದೆ. ಭಾರತೀ ದೇವಿಯರ ಆದ ಮೇಲೆ ಆಮೇಲೆ ಮಧ್ವಾಚಾರ್ಯ ಸ್ತೋತ್ರ, ಆಮೇಲೆ ವೇದವ್ಯಾಸದೇವರ ಸ್ತೋತ್ರ, ಇದು ಸರಿಯಾಗೋದಿಲ್ಲ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಅಂತ ರುದ್ರದೇವರ ಸ್ತೋತ್ರ, ಅದು ಸರಿ. ಈ ಮಂಗಳಾಚರಣೆ ಸಂಧಿಯಲ್ಲಿ ಇವೆರಡು ಪದ್ಯಗಳು ಮಧ್ಯದಲ್ಲಿ ಬಂದದ್ದು ಸ್ವಲ್ಪ ಗೊಂದಲಕ್ಕೆ ಕಾರಣ. ಇದರ ಅಭಿಪ್ರಾಯ ಹೀಗೆ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಅದು ಅನೇಕ ರೀತಿ ಹೇಳ್ತಾರೆ. ಒಂದು ಬಹಳ ಚೆನ್ನಾಗಿ ಅಂತ ಅನಿಸ್ತದೆ. ಏನು ಅಂದ್ರೆ, ವೇದವ್ಯಾಸದೇವರು ಮಹಾಭಾರತ ಪುರಾಣಗಳನ್ನೆಲ್ಲ ರಚನೆ ಮಾಡುವಾಗ ಒಂದು ಶ್ಲೋಕ ರಚನೆ ಮಾಡಿದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಏನರ್ಥ ಇದೆ? ನಾರಾಯಣಂ ನಮಸ್ಕೃತ್ಯ ಅಂದ್ರೆ ನಾರಾಯಣನನ್ನ ನಮಸ್ಕಾರ ಮಾಡಿ, ನರಂಚೈವ ಆಮೇಲೆ ನರನನ್ನ ನಮಸ್ಕಾರ ಮಾಡಿ. ನರ ಅಂದ್ರೆ ನರಮಾನವರು, ಮನುಷ್ಯರಲ್ಲ. ಇಲ್ಲಿ ನರ ಅಂದ್ರೆ ಶೇಷದೇವರು. ನಾರಾಯಣನ ನಮಸ್ಕಾರ ಮಾಡಿ, ನರಂಚೈವ ಶೇಷದೇವರನ್ನ ನಮಸ್ಕಾರ ಮಾಡಿ, ಆಮೇಲೆ ನರೋತ್ತಮಂ ಶೇಷದೇವರಿಗಿಂತ ಉತ್ತಮನಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರನ್ನ ನಮಸ್ಕಾರ ಮಾಡಿ, ಆಮೇಲೆ ದೇವೀಂ ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡಿ, ಸರಸ್ವತೀಂ ಸರಸ್ವತಿ ದೇವರನ್ನ ನಮಸ್ಕಾರ ಮಾಡಿ, ದೇವೀಂ ಸರಸ್ವತೀಂ ವ್ಯಾಸಂ ಆಮೇಲೆ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ, ತಥೋ ಜಯ ಮುದೀರಯೇ ಆಮೇಲೆ ನಾನು ಗ್ರಂಥವನ್ನು ಹೇಳ್ತೇನೆ. ಎಲ್ಲರೂ ಈ ಥರ ಹೇಳ್ಕೋಬೇಕು ಅಂತ ಮಾಡಿದ್ದಾರೆ. ಎಷ್ಟು ಅಸ್ತವ್ಯಸ್ತ ಆಗಿದೆ ತಾರತಮ್ಯ ಇದರ. ಮೊದಲು ನಾರಾಯಣನಿಗೆ ನಮಸ್ಕಾರ, ಆಮೇಲೆ ಶೇಷದೇವರಿಗೆ ನಮಸ್ಕಾರ, ನಾರಾಯಣಂ ನಮಸ್ಕೃತ್ಯ ನರಂಚೈವ.
ಶೇಷದೇವರಿಗಾದ್ಮೇಲೆ ವಾಯುದೇವರಿಗೆ ನಮಸ್ಕಾರ, ನರೋತ್ತಮಂ. ಆಮೇಲೆ ದೇವಿಂ ಲಕ್ಷ್ಮೀ ದೇವಿಗೆ, ಆಮೇಲೆ ಸರಸ್ವತಿ ದೇವಿಗೆ, ಆಮೇಲೆ ವ್ಯಾಸಂ ವೇದವ್ಯಾಸ ದೇವರಿಗೆ. ತಥೋ ಜಯ ಮುದೀರಯೇತ್. ಏನು ವೇದವ್ಯಾಸ ದೇವರಿಗೆ ತಾರತಮ್ಯ ಪ್ರಕಾರ ಆ ಶಬ್ದ ಹಾಕ್ಲಿಕ್ಕೆ ಬರೋದಿಲ್ವೇ? ಶಬ್ದ ದಾರಿದ್ರ್ಯ ಇದೇನವರಿಗೆ? ಯಾರಿಗೆ ಶಬ್ದದ ಬಡತನ ಹೆಂಗೆಂಗೋ ಜೋಡಿಸ್ತಾರೆ, ಅನ್ವಯ ಮಾಡ್ಕೊಳ್ರಿ ಅಂತಾರೆ. ಯಾವ ರೀತಿ ಬೇಕೋ ತಾರತಮ್ಯ ಪ್ರಕಾರ ಶಬ್ದ ಹಾಕುವ ಸಾಮರ್ಥ್ಯ ಸರಸ್ವತಿ ದೇವಿಯರು ಶಬ್ದ ರಾಶಿ ಅವರ ಮುಂದೆ ಬಂದು ಕೂಡ್ತದೆ. ಹೀಗಿರುವಾಗ ವೇದವ್ಯಾಸ ದೇವರು ಇದನ್ನು ಹೆಚ್ಚು ಕಡಿಮೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ಗರುಡ ಪುರಾಣದಲ್ಲಿ ಒಂದು ವಿವರಣೆ ಇದೆ. ಅಲ್ಲೇ ಈ ವಿವರಣೆ ಬರ್ತದೆ. ನೀವು ಈ ರೀತಿ ಶಬ್ದಗಳನ್ನು ಹಾಕಿದ್ದೀರಿ, ಹಂಗೆ ತಿಳ್ಕೋಬೇಕು ತಾರತಮ್ಯ ಅಥವಾ ಅನ್ವಯ ಮಾಡ್ಕೋಬೇಕು ಅಂತ ಪ್ರಶ್ನೆ ಮಾಡಿದರೆ ಪರಮಾತ್ಮ ಹೇಳ್ತಾನೆ ಗರುಡ ದೇವರಿಗೆ, ಛೇ ಹಂಗೆ ತಿಳ್ಕೋಬೇಡ, ನೀನು ಅದನ್ನು ಅನ್ವಯ ಮಾಡ್ಕೋಬೇಕು, ಹಿಂದೆ ಮುಂದೆ ಜೋಡಿಸ್ಬೇಕು. ನಾರಾಯಣಂ ನಮಸ್ಕೃತ್ಯ, ಆಮೇಲೆ ವ್ಯಾಸ ಅದನ್ನು ಇಲ್ಲಿ ಹಾಕೋಬೇಕು. ವೇದವ್ಯಾಸ ದೇವರನ್ನ ನಮಸ್ಕಾರ ಮಾಡಿ, ಆಮೇಲೆ ದೇವೀಂ ಲಕ್ಷ್ಮೀ ದೇವಿಯನ್ನು ನಮಸ್ಕಾರ ಮಾಡಿ, ಆಮೇಲೆ ನರೋತ್ತಮಂ ಮುಖ್ಯ ಪ್ರಾಣದೇವರನ್ನ ನಮಸ್ಕಾರ ಮಾಡಿ, ಆಮೇಲೆ ಸರಸ್ವತಿ ದೇವಿಯನ್ನು ನಮಸ್ಕಾರ ಮಾಡಿ, ಆಮೇಲೆ ನರಂಚೈವ ಶೇಷದೇವರನ್ನ ನಮಸ್ಕಾರ ಮಾಡಿ, ತಥೋ ಗ್ರಂಥ ಮುದೀರಯೇತ್, ಆಮೇಲೆ ನಾವು ಗ್ರಂಥವನ್ನ ಪಠನ ಮಾಡಬೇಕು. ಹಾಗೆ ಇಷ್ಟು ಅನ್ವಯ ಮಾಡ್ಕೊಳ್ಬೇಕಾದ್ರೆ ಯಾಕೆ ಹೀಗೆ ಹಾಕಿದ್ರಿ ನೀವು ಅಂತ ಕೇಳ್ತಾರೆ ಗರುಡ ದೇವರು. ಪರಮಾತ್ಮ ಹೇಳ್ತಾನೆ, ಹೇಗಿದ್ರು ವೇದವ್ಯಾಸ ದೇವರನ್ನಂತೂ ಕ್ರಿಶ್ಚಿಯನ್ ಋಷಿಗಳು ಯಾರೋ ಒಬ್ಬ ಋಷಿ ಪರಮಾತ್ಮನ ಅವತಾರ ಅಲ್ಲ ಅಂತ ಹೇಳುವವರಿದ್ದಾರೆ, ಅಂಥವರಿಗೆ ಮೋಹ ಬರಲಿ ಅಂತ ವ್ಯಾಸರನ್ನ ಕೊನೆಗೆ ಹಾಕಿದ್ದೀನಿ ಅಂದ್ರು. ನಾರಾಯಣಂ ನಮಸ್ಕೃತ್ಯ ಗ್ರಂಥದಲ್ಲಿ ನೋಡ್ರಿ, ವ್ಯಾಸರು ಕೊನೆಗೆ ಬಂದಿದ್ದಾರೆ. ಎಲ್ಲರೂ ಆದ್ಮೇಲೆ ವ್ಯಾಸರು ಬಂದಿದ್ದಾರೆ. ಕಶ್ಚನ ಮುನಿ ಕಶ್ಚನ ಋಷಿ ಅಂತ ಹೇಳುವಂಥವರಿಗೆ ಸಂಪೂರ್ಣ ವ್ಯಾಮೋಹ ಬರಬೇಕು. ಅದ್ರ ಜೊತೆಗೆ ಉಳಿದ ತಾರತಮ್ಯವೂ ಕೂಡ ಅವರಿಗೆ ಅಸ್ತವ್ಯಸ್ತವಾಗಿ ತಿಳಿಬೇಕು. ಯಾಕೆ ಅಸುರ ಜನರು ಆ ರೀತಿ ಹೇಳುವವರಿಗೆ ಹಾಗೇ ಆಗಬೇಕು. ದುರ್ಯೋಧನ ಸಾಯುವಾಗ ಕೃಷ್ಣನ ಬೈತಾ ಸತ್ನಂತೆ. ಕೃಷ್ಣ, ನಿನ್ನಿಂದಾಗಿ ನನ್ನ ತಮ್ಮಂದ್ರು ಅಣ್ಣಂದ್ರೆಲ್ಲ ಹಾಳಾದ್ರು ಅಂತಂತಿದ್ನಂತೆ. ಪಾಂಡವರು ನನ್ನ ಬಂಧುಗಳು ಹಾಳಾದದ್ದೇ ನಿನ್ನಿಂದ, ಎಂಥ ಅಕಾರ್ಯ ಮಾಡಿ ಅಧರ್ಮ ಮಾಡಿ ಅವ್ರು ನರಕಕ್ಕೆ ಹೋಗ್ತಾರೆ ನೋಡಿ ಇನ್ನು ಅಂತ ಕೃಷ್ಣನ್ ಬೈತಿದ್ನಂತೆ. ಬೈಯುವಾಗ ಪುಷ್ಪವೃಷ್ಟಿ ಆಯ್ತಂತೆ ದುರ್ಯೋಧನನ ಮೇಲೆ. ಕೃಷ್ಣನ್ ಬೈತಾ ಸಾಯುವಾಗ ಪುಷ್ಪವೃಷ್ಟಿ ಆಯ್ತು. ಯಾಕಾಯ್ತು? ಬೇಕು ಅಂತ ಪುಷ್ಪವೃಷ್ಟಿ ಮಾಡಿದ್ರು ದೇವತೆಗಳು. ದುರ್ಯೋಧನನಿಗೆ ಆ ಜ್ಞಾನ ದೃಢ ಆಗಲಿ ಅಂತ. ನೋಡಿದ್ಯಾ, ನಾನು ಕೃಷ್ಣನ್ ಬೈಯುವಾಗ ನನ್ನ ಮೇಲೆ ಪುಷ್ಪವೃಷ್ಟಿ ಆಯ್ತು ಅಂತ ಅವನಿಗೆ ಕೃಷ್ಣನ್ ದ್ವೇಷ ಮಾಡೋ ಜ್ಞಾನ ದೃಢ ಆಗ್ಬೇಕು ಅವನಿಗೆ. ನೋಡಿದವ್ರಿಗೂ ಕೂಡ ನಾವಿನ್ ದುರ್ಯೋಧನನ ಕಡೆ ಸೇರೋದೇ ಒಳ್ಳೇದು ಅಂತ ಅನಿಸ್ಬೇಕು. ಪುಷ್ಪವೃಷ್ಟಿ ಆಯ್ತಲ್ಲ. ಹೀಗೆ ಅಸುರ ಜನ ಮೋಹನಕ್ಕೋಸ್ಕರವಾಗಿ ಪರಮಾತ್ಮ ದೇವತೆಗಳು ಮಾಡ್ತಾ ಇರ್ತಾರೆ. ಅದರಿಂದ ನಾರಾಯಣಂ ನಮಸ್ಕೃತ್ಯ ನಾನು ಹಾಗೆ ಮಾಡಿದ ಉದ್ದೇಶ ಅಸುರ ಜನ ಮೋಹನ ಆಗಲಿ ಅಂತಲೇ ಮಾಡಿದ್ದು ಅಂತ ಪರಮಾತ್ಮ ಹೇಳ್ತಾನೆ. ಹಾಗಾದ್ರೆ ಸಜ್ಜನರಿಗೆ ಹೇಗೆ ಗೊತ್ತಾಗಬೇಕು, ಅನ್ವಯ ಮಾಡಿ ಅರ್ಥ ಮಾಡ್ಕೋಬೇಕು, ಇದು ತಾರತಮ್ಯ ಅಂತ ಹೇಗೆ ಗೊತ್ತಾಗಬೇಕು? ಅದಕ್ಕೆ ಮಧ್ವಾಚಾರ್ಯ ಬಂದಿರೋದು. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಶ್ಲೋಕ ತಗೊಂಡು ವ್ಯಾಖ್ಯಾನ ಮಾಡ್ತಾರೆ. ಅದನ್ನ ಅನುಸರಿಸಿ ಜಗನ್ನಾಥದಾಸರು ಹಾಗೆ ಅಯೋಗ್ಯ ಜನ ಮೋಹನಕ್ಕೋಸ್ಕರ ಪರಮಾತ್ಮ ಮಾಡಿದಂತೆ ಮಹಾಜನೋ ಏನಗತಸ್ಸ ಪಂಥಾಹ ಅಂತ ವೇದವ್ಯಾಸ ದೇವರನ್ನ ಮಧ್ಯದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಆಮೇಲೆ ಮಧ್ವಾಚಾರ್ಯನ ಸ್ತೋತ್ರ ಮಾಡಿದ್ದಾರೆ. ಆ ವ್ಯಾಸ ಮತ್ತು ಮಧ್ವರು ಆ ರೀತಿ ಮಾಡಿದ್ದಾರೆ ಅಸುರ ಜನ ಮೋಹನಾರ್ಥವಾಗಿ ಅಂತ ಒಂದು ವಿವರಣೆ. ಇನ್ನೊಂದೇನು ಅಂತಂದ್ರೆ, ದೇವತಾ ನಮಸ್ಕಾರ ಅಂತ ಅಲ್ಲಿಗೆ ಮುಗಿಸಿ ಗುರುತ್ವೇನ ನಮಸ್ಕಾರ ಮಾಡುವಾಗ ವೇದವ್ಯಾಸ ದೇವರನ್ನ ಇಲ್ಲಿ ಹೇಳೋದು ಅಂತ. ಹೀಗೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಅಂತೆಲ್ಲ ಮಾಡಿ ಆಮೇಲೆ ವೇದವ್ಯಾಸಾಯ ನಮಃ ಅಂತ ಹೇಳಿ ಆಮೇಲೆ ಭಾರತೇ ನಮಃ ಸರಸ್ವತೇ ನಮಃ ಅಂತ ಹೇಳೋ ಕ್ರಮ ಇದೆ ಗುರು ನಮಸ್ಕಾರದಲ್ಲಿ. ಆ ಪ್ರಕಾರ ಮಧ್ಯದಲ್ಲಿ ಹಾಕಿದ್ದಾರೆ ಅಂತ ವಿವರಣೆಯನ್ನು ಕೂಡ ಕೊಡ್ತಾರೆ. ಅಂತೂ ತಾರತಮ್ಯದ ಪ್ರಕಾರ ಪರಮಾತ್ಮನಿಗೆ ನಮಸ್ಕಾರ, ಆಮೇಲೆ ಗ್ರಂಥ ರಚನೆ ಮಾಡಿದಂಥ ವೇದವ್ಯಾಸ ದೇವರಿಗೆ ನಮಸ್ಕಾರ. ಆಚಾರ್ಯರು ಕೊಡೋ ವಿವರಣೆ ಹಾಗೆ. ನಾರಾಯಣ ಮತ್ತು ವೇದವ್ಯಾಸ ದೇವರು. ನಾರಾಯಣ ಪ್ರತಿಪಾದ್ಯನಾಗಿರ್ತಕ್ಕಂಥ ಮೂರ್ತಿ, ವೇದವ್ಯಾಸ ದೇವರು ಗ್ರಂಥ ರಚನೆ ಮಾಡಿದವರು, ಎಲ್ಲ ಅದಕ್ಕೆ ಜ್ಞಾನ ಕೊಟ್ಟವರು. ಆದ್ರಿಂದ ಅಲ್ಲೇನೇ ಮಾಡಬೇಕು, ಗುರುತ್ವೇನ ನಮಸ್ಕಾರ ಮಾಡಬೇಕು ಅಂತ ತಗೊಂಡು ಮಧ್ಯದಲ್ಲಿ ಆ ನಾರಾಯಣಂ ನಮಸ್ಕೃತ್ಯ ಅನ್ನೋ ಶ್ಲೋಕದ ಅನುಕರಣೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ವೇದಪೀಠ ಅಂತಂದ್ರೆ ವೇದದಲ್ಲಿ ಅವರ ದಿವ್ಯ ಸನ್ನಿಧಾನ ವೇದವ್ಯಾಸ ದೇವರದ್ದು.
ಆದ್ದರಿಂದ ಅವರನ್ನು ವೇದಪೀಠ ಅಂತ ಕರೀತಾರೆ. ಇನ್ನೊಂದರ್ಥ ವೇದಪೀಠ ಅಂತ ಅನ್ನೋದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿದರೆ ಆವಾಗ ವೇದಪೀಠ ಅಂದರೆ ಲಕ್ಷ್ಮೀದೇವಿ, ವಿರಿಂಚಿ ಬ್ರಹ್ಮದೇವರು, ಭವ ರುದ್ರದೇವರು, ಶಕ್ರಾದಿಸುರ ವಿಜ್ಞಾನದಾಯಕ ಹಾಗೂ ಮಾಡಬಹುದು. ವೇದಪೀಠ ಅಂತ ಸಂಬೋಧನೆನೂ ಮಾಡ್ಕೋಬಹುದು. ವೇದಪೀಠ, ವಿರಿಂಚಿ ಇತ್ಯಾದಿ ದೇವತೆಗಳಿಗೆ ಜ್ಞಾನವನ್ನು ಕೊಟ್ಟಿರತಕ್ಕಂಥವರು ವೇದವ್ಯಾಸ ದೇವರು. ಮೋದಚಿನ್ಮಯ ಗಾತ್ರ, ಜ್ಞಾನಾನಂದಮಯವಾಗಿರತಕ್ಕಂಥ ದೇಹವುಳ್ಳವರು, ಲೋಕದಲ್ಲಿ ಪವಿತ್ರವಾದ ಕೀರ್ತಿ ಉಳ್ಳವರು, ಸುಚರಿತ್ರ, ಒಳ್ಳೆಯ ಚರಿತ್ರೆ ಉಳ್ಳವರು. ನಿನ್ನೆ ಹೇಳಿದೆ ವೇದವ್ಯಾಸ ದೇವರ ಚರಿತ್ರೆ. ಅವರು ಸುಚರಿತ್ರ ಅಂತಾರೆ ಜಗನ್ನಾಥದಾಸರು. ವ್ಯಾಸರ ಚರಿತ್ರೆ ಪ್ರಚಲಿತವಾದಂತಹ ಕಥೆಯಂತೆ ವ್ಯತ್ಯಾಸವಾಗಿ ತಿಳ್ಕೊಳ್ಬಾರ್ದು. ಸತ್ಯವತಿ ಪರಾಶರರು ಪರಮಾತ್ಮನ ಆಜ್ಞೆಯಂತೆ ವಿವಾಹ ಮಾಡಿಕೊಂಡು ವಿಧಿಬದ್ಧವಾದ ಹೋಮಾದಿಗಳೆಲ್ಲ ನಡೆದು ಕ್ರಮ ಪ್ರಕಾರವಾದ ವಿವಾಹ ನಡೆದು ಅಲ್ಲಿ ಅವತಾರ ಮಾಡಿದಂಥವರು ವೇದವ್ಯಾಸ ದೇವರಾದ್ದರಿಂದ ಲೋಕ ಪವಿತ್ರ ಸುಚರಿತ್ರರಾಗಿದ್ದಾರೆ. ಛೇದ ಭೇದ ವಿಷಾದ ಮೊದಲಾದ ಆದಿ ಅಂತ್ಯ ಮಧ್ಯ ಯಾವ ದೋಷವೂ ಅವರಲ್ಲಿ ಇಲ್ಲ. ಜನನ ರಹಿತರು, ಮರಣರಹಿತರು. ಆದ್ದರಿಂದ ಆದಿ ಮಧ್ಯ ಅಂತ ವಿದೂರರಾಗಿದ್ದಾರೆ. ಆದಾನಾದಿ ಕಾರಣ. ಆದಾನಾದಿ ಕಾರಣ ಅಂದ್ರೆ ಆತ್ಮ ಅನ್ನೋ ಶಬ್ದದ ಅರ್ಥ. ಎಲ್ಲರ ಆಯುಷ್ಯವನ್ನು ಆದಾನ ಮಾಡ್ತಕ್ಕಂಥವರು. ಇಂತಹ ಸಾಕ್ಷಾತ್ ಆದಾನಾದಿ ಕಾರಣ ಅಂದ್ರೆ ಆತ್ಮ. ಆತ್ಮ ಅಂದ್ರೆ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮನ ಅವತಾರಭೂತರಾಗಿರ್ತಕ್ಕಂಥ, ಜಗತ್ ಸೃಷ್ಟಿಯಾದಿ ವ್ಯಾಪಾರ ಮಾಡ್ತಕ್ಕಂಥ ಪರಮಾತ್ಮನ ಅವತಾರಭೂತರಾದ ಬಾದರಾಯಣ ಪಾಹಿ ಸತ್ರಾಣ. ಬಾದರಾಯಣರೇ ನ ಪಾಹಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಶ್ರೀಮದ್ ಆಚಾರ್ಯರನ್ನ ಸ್ತೋತ್ರ ಮಾಡ್ತಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು, ಭೂಮಿಯಲ್ಲಿ ಮಣಿಮಂತ ಮೊದಲಾದವರು 1+20 ಕುಭಾಷ್ಯ ರಚಿಸಿ ಬ್ರಹ್ಮಸೂತ್ರಗಳ ಮೇಲೆ 21 ದುರ್ಭಾಷ್ಯಗಳು ಬಂದಾಗ ಆ 21 ದುರ್ಭಾಷ್ಯಗಳನ್ನು ಖಂಡನೆ ಮಾಡಿ 22ನೇ ಸಮೀಚೀನವಾದ ಭಾಷ್ಯ ಬರಬೇಕಾಗಿತ್ತು. ಅದಕ್ಕಾಗಿ ಪರಮಾತ್ಮ ಮುಖ್ಯ ಪ್ರಾಣದೇವರಿಗೆ ಆಜ್ಞೆ ಮಾಡಿದ. ಇದು ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ. ಯಾರಿಗೂ ಬೇರೆ ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನ ಭಾನುಮತಿ ಕಾಲಬಲೇ ನಲೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಃ ನಾಥಃ ಕಲೌ ತ್ರಿಯುಗಹೂತಿರನುದ್ಬುಭೂಷುಃ ಬ್ರಹ್ಮಾಣಮಪ್ಯನವತಾರಮನಾದಿದಿಕ್ಷುಃ ಸರ್ವಜ್ಞಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಬಭಾಷೆ. ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿದರು. ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೇ. ದುರ್ಭಾಷ್ಯವೆಂಬ ಕತ್ತಲೆಯಿಂದ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಜನರೆಲ್ಲ ಕುರುಡರಾಗಿ ಬಿಟ್ಟಿದ್ದಾರೆ. ಪರಮಾತ್ಮನ ತತ್ವ ಅರ್ಥ ಆಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಅದಕ್ಕೆ ಸರಿಯಾದ ಭಾಷ್ಯ ರಚನೆ ಆಗಬೇಕು. ಬ್ರಹ್ಮಸೂತ್ರದ ಮೇಲೆ, ಉಪನಿಷತ್ತಿನ ಮೇಲೆ, ಭಗವದ್ಗೀತೆಯ ಮೇಲೆ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಯೋಚನೆ ಮಾಡ್ತಾನೆ, ನಾನಂತೂ ತ್ರಿಯುಗಹೂತಿ, 3 ಯುಗದಲ್ಲಿ ಮಾತ್ರ ಅವತಾರ ಮಾಡೋದು ಅಂತ ಸಂಕಲ್ಪ ಮಾಡಿದ್ದೇನೆ. ಕಲಿಯುಗ ಬಂದು ಹೋಗಿದೆ, ನಾನು ಅವತಾರ ಮಾಡೋದಿಲ್ಲ. ಬ್ರಹ್ಮದೇವರು ಅವತಾರ ಮಾಡಬಾರದು ಅಂತ ಪರಮಾತ್ಮನ ಸಂಕಲ್ಪ. ಬೇರೆ ಯಾರಿಗಾದ್ರೂ ಹೇಳೋಣ ಅಂತಂದ್ರೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೀಲಿಕ್ಕೆ ಯಾರು ಸಮರ್ಥರಿದ್ದಾರೆ? ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡುವಂತಹ ಕಾರ್ಯಕ್ಕೆ ಇನ್ಯಾರೂ ಸಮರ್ಥರಲ್ಲ, ಸರ್ವಜ್ಞರೇ ಆಗಬೇಕು. ಅದು ಮುಖ್ಯ ಪ್ರಾಣದೇವರೇ ಸರಿ ಅಂತ ಹೀಗೆ ಪ್ರಾಣದೇವರಿಗೆ ಪರಮಾತ್ಮನ ಆಜ್ಞೆ ಆಯಿತು. ಆಗ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ, ಮಧ್ಯಗೇಹ ಅಂತ ಒಂದು ಅಡ್ಡೆಸರು, ಆ ಮಧ್ಯಗೇಹ ಭಟ್ರು ಅಂತ ಪ್ರಸಿದ್ಧರಾದಂತಹ ಬ್ರಾಹ್ಮಣರ ಪತ್ನಿಯಲ್ಲಿ ವೇದವತಿ ದೇವಿಯಲ್ಲಿ ಅವತಾರ ಮಾಡಿ ಮಧ್ವಾಭಿಧಾನದಿ, ಮಧ್ವ ಅನ್ನೋ ಹೆಸರಿನಿಂದ ಪ್ರಸಿದ್ಧರಾದರು. ಇದು ವೈದಿಕ ನಾಮ. ಮಧ್ವ ಅನ್ನೋ ಹೆಸರು ವೈದಿಕ ನಾಮ. ಪೂರ್ಣಪ್ರಜ್ಞರು ಅಂತ ಅವರ ಗುರುಗಳಿಟ್ಟಂತಹ ಹೆಸರು. ಸನ್ಯಾಸಾಶ್ರಮ ಕೊಟ್ಟಾಗ ಆನಂದ ತೀರ್ಥರು ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡುವಾಗ ಆನಂದ ತೀರ್ಥರು ಅಂತ ಹೆಸರು ಬಂತು. ಸನ್ಯಾಸ ಕೊಟ್ಟಾಗ ಪೂರ್ಣಪ್ರಜ್ಞರಾದರು, ಆಮೇಲೆ ಆನಂದ ತೀರ್ಥರಾದರು. ಮಧ್ವಾಚಾರ್ಯರು ಅಂತಲೇ ಪ್ರಸಿದ್ಧರಾದರು. ಮೊನ್ನೆ ಹೇಳಿದ್ದೀನಿ, ಯಶ್ಚರ್ಚ್ಯೋ ಮಧ್ವನಾಮಾಂಕಾ ಶ್ಲೋಕಾನ್ 11 ಗೃಣನ್. 11 ಕಡೆ ಮಧ್ವ ಅನ್ನೋ ಹೆಸರು
ಉಲ್ಲೇಖ ಬರ್ತದೆ ಮಧ್ವಾಚಾರ್ಯರ ಚರಿತ್ರೆನೇ ಹೇಳುವಾಗ. ಮಧ್ವ ಪವ ಸ್ವಧಾರಾಯ ಪರ್ಜನ್ಯೋ ವೃಷ್ಟಿಮಾ ಇವ. ಹಾಗೆ ಮೋಡ ಮಳೆ ಸುರಿಸ್ತದೋ, ಮೋಡ ಮಳೆ ಸುರಿಸುವಂತೆ ಮಧ್ವಾಚಾರ್ಯರೇ ಜ್ಞಾನದ ಮಳೆ ಸುರಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೇದದಲ್ಲಿ ಪ್ರಾರ್ಥನೆ ಇದೆ. ಹೀಗೆ ಅನೇಕ ಬಾರಿ ವೇದದಲ್ಲಿ ಮಧ್ವ ಅನ್ನೋ ಹೆಸರು ಮಧ್ವಾಚಾರ್ಯರಿಗೆ ಸಮನ್ವಯ ಆಗುವಂತೆ ಬಂದಿದೆ. ಅದಕ್ಕೆ ಬೇರೆ ಏನೇನೋ ಅರ್ಥ ಮಾಡ್ತಾರೆ. ಮಧುವಾ, ಮಧು ಅಂತಂದ್ರೆ ಜೇನುತುಪ್ಪ, ಅದೆಲ್ಲ ಅರ್ಥ ಅಲ್ಲ ಇಲ್ಲಿ. ಶ್ರೀಮದ್ ಆಚಾರ್ಯರು ಅಂತಲೇ ಅರ್ಥ. ಮಧು ಅಂದ್ರೆ ಮಧುವಿನಂತೆ ಆನಂದವನ್ನು ಉಂಟು ಮಾಡತಕ್ಕಂಥ ಶಾಸ್ತ್ರ ಮಾಡಿದ ಶ್ರೀಮದ್ ಆಚಾರ್ಯರು ಅಂತ ಮಧ್ವ ವಿಜಯದ ಚರಿತ್ರೆ ವೇದದಲ್ಲಿ ಕಂಡು ಬರ್ತಾ ಇದೆ. ಆ ರೀತಿ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮೆಗೊಂದಿಸುವೆ. 14 ಲೋಕದಲ್ಲಿ ಮೆರೆದಿದ್ದಾರೆ. ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂಗುರೋ ಕರುಣಯಾಪಿ ನೋ ಭವೇಹೇ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರು ಅವತಾರ ಮಾಡಿ ಏನು ಮಾಡಿದರು? ಮಧ್ವಾಚಾರ್ಯರು ಅವತಾರ ಮಾಡುವಾಗ ದಿವ್ಯವಾದ ಕತ್ತಲೆ. ಎಂಥ ಕತ್ತಲೆ! ಪರಮಾತ್ಮನನ್ನು ಕಾಣದೇ ಇರುವಂಥ ಕತ್ತಲೆ, ಹೃದಯಾಕಾಶದಲ್ಲೆಲ್ಲ ಕತ್ತಲೆ. ಅಂಥ ಕತ್ತಲೆ ಇದ್ದಾಗ ಮಧ್ವಾಚಾರ್ಯರು ಅವತಾರ ಮಾಡಿ ಒಳ್ಳೆ ಜ್ಞಾನಜ್ಯೋತಿಯನ್ನು ಬೆಳಗಿಸಿದರು. ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ. 19 ವರ್ಷಾಣಿ, 79 ವರ್ಷಗಳು ಆಚಾರ್ಯರು ಅವತಾರ ಮಾಡಿ ಆಗಿತ್ತು. ಆಗ ದೇವತೆಗಳೆಲ್ಲ ಬಂದರು. ಶ್ರೀಮದ್ ಆಚಾರ್ಯರು ಉಡುಪಿಯಲ್ಲೇ ಅನಂತೇಶ್ವರ ದೇವಾಲಯದಲ್ಲಿ ಐತರೇಯೋಪನಿಷತ್ತಿನ ಪಾಠ ಹೇಳ್ತಾ ಇದ್ದಾಗ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ನೀವು ಜಗತ್ತಿಗೆ ದಿವ್ಯವಾದಂಥ ಕನ್ನಡಿಯನ್ನು ಕೊಟ್ಟಿದ್ದೀರಿ, ಪರಮಾತ್ಮನ ಸ್ವರೂಪ ತೋರಿಸ್ತಕ್ಕಂಥ ಕನ್ನಡಿಯನ್ನು ಕೊಟ್ಟಿದ್ದೀರಿ. ಬೆಳಿಗ್ಗೆದ್ದು ಕೂಡಲೇ ಅದನ್ನು ನೋಡಬೇಕು. ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ನೋಡಬೇಕು ಅಂತಿದೆಯಲ್ಲ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಬೆಳಿಗ್ಗೆದ್ದು ಕೂಡಲೇ ಇದನ್ನೆಲ್ಲ ನೋಡಬೇಕಂತ. ಕನ್ನಡಿ ಆಚಾರ್ಯರು, ಅನ್ನದಾತರು ಇವ್ರನ್ನೆಲ್ಲ ನೋಡಬೇಕು ಅಂತುಂಟು. ಕನ್ನಡಿ ಕೊಟ್ಟು ಕನ್ನಡಿ ನೋಡಬೇಕು ಅಂತಂದ್ರೆ ಈ ಕನ್ನಡಿ ಹಿಡ್ಕೊಂಡು ನೋಡಿದ್ರೆ ನಮ್ಮ ಮುಖ ಕಾಣಿಸ್ತದಷ್ಟೆ. ಬೆಳಿಗ್ಗೆದ ಕೂಡಲೇ ಕನ್ನಡಿ ನೋಡಬೇಕು ಅಂತ ನೋಡಿದ್ರೆ ಇನ್ನು ಸ್ನಾನ ಆಗಿರೋದಿಲ್ಲ, ಏನಿಲ್ಲ, ಅಷಡ್ಢಾಳ ಮುಖ ಕಾಣಿಸ್ತದೆ. ಅದಕ್ಕೆ ಬೇರೆನೇ ಅರ್ಥ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿ ಅಂದ್ರೆ ಆಚಾರ್ಯರು ಮಾಡಿದ ಒಂದೊಂದು ಗ್ರಂಥ ಅದು. ದರ್ಪಣ ನೋಡಬೇಕು ಅಂದ್ರೆ ಅದಕ್ಕೆ ದೇವತೆಗಳು ಸ್ತೋತ್ರ ಮಾಡಿದರು. ಆದರ್ಶಂ ಗುಣಗಣದರ್ಶನೇ ಮುರಾರೇ ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತ. ಆದರ್ಶಂ ಗುಣಗಣ ದರ್ಶನೇ ಮುರಾರೇಹೇ. ಮುರಾರಿಯ ಗುಣಗಣ ದರ್ಶನ ಮಾಡಿಸ್ತಕ್ಕಂಥ ಆದರ್ಶ ಸಚ್ಛಾಸ್ತ್ರ ಅನ್ನೋ ಆದರ್ಶವನ್ನು ನೀವು ಜಗತ್ತಿಗೆ ಮಂಗಳವಾದಂಥ ವಸ್ತುವನ್ನು ಕೊಟ್ಟಿದ್ದೀರಿ. ನಿಮ್ಮ ಅವತಾರ ಕಾರ್ಯ ಮುಗಿಸಿ ನೀವು ಬರಬೇಕು ಅಂತ ಪ್ರಾರ್ಥನೆ ಮಾಡುವಾಗ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂಗುರು ಕರುಣಯಾಪಿ ನೋ ಭವೇ. ಭೂಲೋಕದವ್ರ ಮೇಲೆ ಅನುಗ್ರಹ ಮಾಡಿದ್ದೀರಿ, ನಮ್ಮ ಮೇಲೆ ಅನುಗ್ರಹ ಮಾಡಿ ಬರ್ರಿ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರಂತ. ಹೀಗೆ ಚತುರ್ದಶ ಲೋಕದಲ್ಲಿ ಮೆರೆದಂಥ ಅಪ್ರತಿಮೆಗೊಂದಿಸುವೆ ಅಂತ ಮಧ್ವಾಚಾರ್ಯನ ಸ್ತೋತ್ರ ಮಾಡಿ ಮಧ್ವಾಚಾರ್ಯ ಹೇಳಿದ ತತ್ವ ಏನು ಅಂತ ಹೇಳ್ತಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. 25 ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆನು ಅನುದಿನವು. ಪ್ರಪಂಚ, ಈ ಪ್ರಪಂಚಕ್ಕೆ ಪ್ರಪಂಚ ಅಂತ ಹೆಸರು. ಯಾಕೆ ಪ್ರಪಂಚ ಅಂತ ಹೆಸರು ಬಂದಿದೆ ಅಂತಂದ್ರೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅಂತ ಸೂಚನೆ ಮಾಡ್ತಿದ್ದಾರೆ. ಪ್ರಪಂಚ ಅನ್ನೋ ಶಬ್ದ ಇದೆಯಲ್ಲ, ಅದು ಸಂಸ್ಕೃತ ಶಬ್ದ. ಪ್ರಪಂಚ ಅಂತ ಬಿಡಿಸ್ಬೇಕು. ಪ್ರ ಅಂತಂದ್ರೆ ಪ್ರಕೃಷ್ಟವಾಗಿರ್ತಕ್ಕಂಥ, ಪಂಚ ಅಂದ್ರೆ ಪಂಚವಿಧ ಭೇದದಿಂದ ತುಂಬಿದ್ದು ಈ ಪ್ರಪಂಚ. ಆದ್ರಿಂದಲೇ ಇದಕ್ಕೆ ಪ್ರಪಂಚ ಅಂತ ಹೆಸರು ಬಂದಿದೆ. ಪ್ರಪಂಚ ಅನ್ನೋ ಹೆಸರು ಬಂದಿದ್ದೇ ಅದಕ್ಕೆ. ಎಲ್ಲರೂ ಹೇಳ್ತಾರೆ ಪ್ರಪಂಚ ಅಂತ ಹೇಳ್ತಾರೆ, ಮತ್ತೆ ಐಕ್ಯ ಹೇಳ್ತಾರೆ. ಪ್ರಪಂಚ ಪ್ರಪಂಚ ಅಂತ ಅನ್ನೋದು ಅಭೇದ ಹೇಳೋದು, ಪರಸ್ಪರ ವಿರುದ್ಧ. ಪ್ರಪಂಚ ಅನ್ನೋ ಶಬ್ದದ ಅರ್ಥ ಪ್ರಕೃಷ್ಟ ಪಂಚವಿಧ ಭೇದ ಯಸ್ಮಿನ್ ಸಹ ಪ್ರಪಂಚ. 5 ಭೇದ ಇರೋದು 3 ತತ್ವ: ಜೀವತತ್ವ, ಜಡತತ್ವ, ಹರಿತತ್ವ, ಪರಮಾತ್ಮ.
ಹೀಗೆ ಜೀವ, ಜಡ, ಪರಮಾತ್ಮ ಅಂತ ಮೂರು ತತ್ವ. ಅದರಲ್ಲಿ ಪರಮಾತ್ಮ ಒಬ್ಬನೇ. ಜೀವರು ಅನಂತ, ಜಡಗಳು ಅನಂತ. ಆವಾಗ ಭೇದ ಇದಾಯ್ತು. ಜೀವರು ಅನಂತ ಆದ್ರಿಂದ ಜೀವರಲ್ಲಿ ಭೇದ, ಜಡಗಳು ಅನಂತ ಆದ್ರಿಂದ ಜಡ ಭೇದ, ಜೀವ ಭೇದ. ಮೂರು. ಪರಮಾತ್ಮ ಒಬ್ಬನೇ. ಪರಮಾತ್ಮ ಭೇದ ಅಂತಿಲ್ಲ, ಅವನೊಬ್ಬನೇ. ಜೀವರಿಗೂ ಪರಮಾತ್ಮನಿಗೂ ಭೇದ, ಜಡಕ್ಕೂ ಪರಮಾತ್ಮನಿಗೂ ಭೇದ. ಹೀಗೆ ಇರೋದು ಮೂರು ತತ್ವ, ಅದರಲ್ಲಿ ಎರಡು ಬಹಳ, ಒಂದು ಒಂದೇ. ಆದ್ದರಿಂದ 5 ಭೇದ ಆಯ್ತು. ಹೀಗೆ ಪಂಚಭೇದಾತ್ಮಕವಾದ ಪ್ರಪಂಚ ಅಂತ, ಪ್ರಪಂಚ ಶಬ್ದದ ಅರ್ಥವೇ ಅದು ಅನ್ನೋ ದೃಷ್ಟಿಯಿಂದ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವತ. ಮೊನ್ನೆ ಹೇಳಿದ್ದೀನಿ, ನಿನ್ನೆ ಹೇಳಿದ್ದೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಲ್ಲ ಕಡೆಯೂ ಕೂಡ ಪಂಚರೂಪದಿಂದ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅದೆಲ್ಲ ಮುಂದೆ ಸಾಕಷ್ಟು ಪಂಚರೂಪಗಳ ವಿವರಣೆಯನ್ನು ಹರಿಕಥಾಮೃತದಲ್ಲಿ ಸಾಕಷ್ಟು ಕೊಡ್ತಾರೆ. ಎಲ್ಲೆಲ್ಲಿ ಪಂಚರೂಪ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ.